ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಗೆ ಹಾಜರಾಗದೆ ಸಿದ್ದು ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದ ಚೊಚ್ಚಲ ಸಿಎಲ್ಪಿ ಮೀಟಿಂಗ್ ಇದು. ಸಚಿವರ ಪದಗ್ರಹಣಕ್ಕೂ ಬಾರದೆ ದೂರ ಉಳ್ಕೊಂಡಿದ್ರು ಸಿದ್ದರಾಮಯ್ಯ. ಅಧಿವೇಶನದ ಮೊದಲ ದಿನವೂ ಸದನಕ್ಕೆ ಗೈರಾಗಿದ್ರು ಸಿದ್ದರಾಮಯ್ಯ. ಅಧಿವೇಶನದ ಕಲಾಪದಲ್ಲೂ ಸಕ್ರಿಯವಾಗಿ ಕಾಣಿಸಿಕೊಳ್ಳಲಿಲ್ಲ. ಲಾಸ್ಟ್ ಸೀಟಲ್ಲಿ ಕುತ್ಕೊಂಡು ಅಲ್ಲೂ ಕೂಡ ಅಂತರವನ್ನ ಕಾಯ್ದುಕೊಂಡಿದ್ರು. ಹೀಗಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ನಡೆ ಬಗ್ಗೆ ಬಹಳ ಕುತೂಹಲ ಇದೆ. ಏನ್ ನಡೀತಾ ಇರಬಹುದು ಅವರ ಮನಸ್ಸಿನಲ್ಲಿ? ಇದು ಯಾವ ವಿಚಾರಕ್ಕೆ ಅಸಮಾಧಾನ ಸ್ಫೋಟಗೊಳ್ತಾ ಇದೆ? ಯಾಕೆ ಸಿದ್ದರಾಮಯ್ಯ ಅವರು ಬಹಳ ದೂರ ಉಳ್ಕೊಂಡಿದ್ದಾರೆ? ಯಾವ ವಿಚಾರದಲ್ಲೂ ಸ್ಪಂದಿಸ್ತಾ ಇಲ್ಲ ಅಥವಾ ಅಂದ್ರೆ ಇನ್ವಾಲ್ವ್ ಆಗ್ತಾ ಇಲ್ಲ ಅವರು? ಏನಿರಬಹುದು ಅವರ ನಡೆ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗೋವರೆಗೂ ಒಂಥರ ಇದ್ರು, ಆದರೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಲಿಸ್ಟ್ ಬಂದ ದಿನದಿಂದ ಸಿದ್ದರಾಮಯ್ಯ ಅವರ ವರಸೆ ಬದಲಾಗಿದೆ. ಇದೆಲ್ಲದರ ಬಗ್ಗೆ ಬಹಳಷ್ಟು ಚರ್ಚೆ ನಡೀತಾ ಇದೆ ಕಾಂಗ್ರೆಸ್ ವಲಯದಲ್ಲೂ ಕೂಡ, ಮತ್ತು ಬಹಳ ಕುತೂಹಲಕಾರಿಯಾಗಿದೆ. ಸೈಲೆಂಟ್ ಸಿದ್ದರಾಮಯ್ಯ ಇಸ್ ವೆರಿ ಡೇಂಜರಸ್ ಅಂತ ಬಹಳ ಜನ ಹೇಳಿದ್ದಾರೆ. ಆದರೆ ಸಿದ್ದರಾಮಯ್ಯ ಅವರು ರಾಜಕೀಯ ಲೆಕ್ಕಾಚಾರ ಹಾಕಳ್ದೆ ಹಂಗೆ ಕೂರುವಂಥ ವ್ಯಕ್ತಿ ಅಲ್ಲ. ಇಷ್ಟೊಂದು ಸೈಲೆಂಟ್ ಆಗಿದ್ದಾರೆ, ಇಷ್ಟೊಂದು ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಅಂತಂದರೆ ದೇರ್ ಶುಡ್ ಬಿ ಸಮಥಿಂಗ್. ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಈ ಸೈಲೆನ್ಸ್ ಇದೆಯಲ್ಲ, ಇದು ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ. ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಚರ್ಚೆ ಗ್ರಾಸವಾಗಿದೆ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆದಾಗ ಓತ್ ಟೇಕಿಂಗಿಗೂ ಬಂದಿರಲಿಲ್ಲ, ಸದನದಲ್ಲೂ ಅವರು ಸಕ್ರಿಯವಾಗಿಲ್ಲ. ಈಗ ಸಿಎಲ್ಪಿ ಮೀಟಿಂಗಿಗೂ ಕೂಡ ಅವರು ಬಂದಿಲ್ಲ. ಏನ್ ಕಥೆ ಇದು ಆನಂದ್? ಸಿಂಧೂರ, ಸಿಎಂ ಸ್ಥಾನದಿಂದ ಕೆಳದಿ ಮೇಲೆ ಸಿದ್ದರಾಮಯ್ಯನವರು ಪ್ರತಿಯೊಂದು ಹಂತದಲ್ಲೂ ಕೂಡ ಪರೋಕ್ಷವಾಗಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಸಂಪುಟ ವಿಸ್ತರಣೆ ಆದಂತ ಸಂದರ್ಭದಲ್ಲೂ ಕೂಡ ಭಾಗಿಯಾಗಿರ್ಲಿಲ್ಲ. ಅನಾರೋಗ್ಯದ ನೆಪ ಹೇಳಿ ಅವರು ಅದರಿಂದ ಹೊರಗಡೆ ಉಳಿದಿದ್ರು. ತದನಂತರ ಡಿಕೆ ಶಿವಕುಮಾರ್ ಅವರ ಮೊದಲ ಚೊಚ್ಚಲ ಸಿಎಲ್ಪಿ ಸಭೆ ನಿನ್ನೆ ರಾತ್ರಿ ನಡೀತು. ಆ ಸಭೆಗೂ ಕೂಡ ಅವರು ಹೋಗಿರ್ಲಿಲ್ಲ. ವೇದಿಕೆಯಲ್ಲಿ ಅವ್ರಿಗೆ ಆಗಿ ಒಂದು ಕುರ್ಚಿಯನ್ನ ಮೀಸಲಿಡಲಾಗಿತ್ತು. ಹಾಗಾಗಿ ಅವರು ಹೋಗದೆ ಇರ್ತಕ್ಕಂಥ ಒಂದು ವಿಚಾರದಲ್ಲೂ ಕೂಡ ಬಹಳಷ್ಟು ಒಂದು ಚರ್ಚೆಗಳು ಕಾಂಗ್ರೆಸ್ ಪಕ್ಷದಲ್ಲಿ ಉದ್ಭವ ಆಗ್ತಾ ಇದೆ. ಪ್ರಮುಖವಾಗಿ ಬಂಗಾರಪೇಟೆ ನಾರಾಯಣಸ್ವಾಮಿ, ಎಂ ಕೃಷ್ಣಪ್ಪ, ಪ್ರಿಯಾ ಕೃಷ್ಣ ಸೇರಿದಂತೆ ಸಚಿವ ಸ್ಥಾನ ವಂಚಿತರು ಕೂಡ ಆ ಒಂದು ಸಭೆಯಿಂದ ದೂರ ಉಳಿದಿದ್ರು. ಈ ಕಡೆ ಅಧಿವೇಶನ ನಡೀತಾ ಇದೆ. ವಾಲ್ಮೀಕಿ ನಿಗಮದ ಒಂದು ಹಗರಣ ವಿಚಾರವನ್ನ ಪ್ರಸ್ತಾಪ ಮಾಡಿ ನಾಗೇಂದ್ರ ಅವರು ರಾಜೀನಾಮೆಗೆ ಪಟ್ಟು ಹಿಡಿತಾ ಇದ್ದಾರೆ. ತಮ್ಮ ಆಪ್ತನ ಪರವಾಗಿ ಕೂಡ ಸದನದಲ್ಲಿ ನಿಂತು ಮಾತನಾಡತಕ್ಕಂಥ ಒಂದು ಕೆಲಸಕ್ಕೂ ಕೂಡ ಸಿದ್ದರಾಮಯ್ಯನವರು ಮುಂದಾಗ್ತಾ ಇಲ್ಲ. ಬದಲಾಗಿ ಸದನಕ್ಕೆ ಒಂದು ದಿನ ಬಂದಿದ್ದು ಬಿಟ್ರೆ ಇದುವರೆಗೂ ಸದನಕ್ಕೆ ಹಾಜರಾಗ್ತಾ ಇಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ತಮ್ಮ ಒಂದು ಪಕ್ಷದಿಂದ ಏನಾದ್ರೂ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರಾ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಯಾಕೆಂತಂದ್ರೆ ಅವರು ಕೆಲವು ಹೆಸರುಗಳನ್ನ ಶಿಫಾರಸು ಮಾಡಿದ್ರು, ಅವ್ರಿಗೆ ಸಚಿವ ಸ್ಥಾನ ಸಿಗ್ಲಿಲ್ಲ. ಖಾತೆ ಹಂಚಿಕೆ ವಿಚಾರದಲ್ಲೂ ಕೂಡ ತಾವು ಕೇಳದಂತ ಖಾತೆ ತಮ್ಮ ಬೆಂಬಲಿಗರಿಗೆ ಕೊಟ್ಟಿಲ್ಲ ಅನ್ನೋ ಅಸಮಾಧಾನ ಇರ್ತಕ್ಕಂಥದ್ದು. ಜೊತೆಗೆ ಡಿಕೆ ಶಿವಕುಮಾರ್ ಅವರು ಪ್ರತಿಯೊಂದು ಹಂತದಲ್ಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ ಮೂಲಕ ಇವರ ಒಂದು ಬೆಂಬಲಿಗರಿಗೆ ಬ್ರೇಕ್ ಹಾಕ್ಸ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಎಲ್ಲಾ ಒಂದು ವಿಚಾರಗಳಿಂದ ಸಿದ್ದರಾಮಯ್ಯನವರು ಅಸಮಾಧಾನಗೊಂಡೇ ಈ ರೀತಿ ಡಿಕೆ ಶಿವಕುಮಾರ್ ಮತ್ತೆ ಕೆಲವು ಕಾಂಗ್ರೆಸ್ ನಾಯಕರಿಂದ ಅಂತರ ಕಾಯ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ವಿಚಾರಗಳು ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇದು ಹೀಗೆ ಮುಂದುವರೆದ್ರೆ ಮುಂದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಂದರ್ಭದಲ್ಲೂ ಕೂಡ ಇವರ ಭಿನ್ನಮತ ಮತ್ತಷ್ಟು ಸ್ಫೋಟ ಆಗ್ತಕ್ಕಂಥ ಒಂದು ಸಾಧ್ಯತೆಗಳಿದೆ. ಸಿಂಧೂರ. ಆಲ್ ರೈಟ್ ಆನಂದ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.